ವೀಕ್ಷಕರೇ, ಮಹಾಲಕ್ಷ್ಮಿ ತಾಯಿ ನಿಮ್ಮ ಮನೆಗೆ ಈ ತಪ್ಪನ್ನು ಮಾಡಿದರೆ ಯಾವತ್ತೂ ಬರಲ್ಲ. ಹೌದು, ಮಹಾಲಕ್ಷ್ಮಿ ತಾಯಿ ಬಂದರೆ ನಿಮ್ಮ ಮನೆಯಲ್ಲಿ ಅಪಾರ ಧನ ಸಂಪತ್ತು, ನೆಮ್ಮದಿ, ಐಶ್ವರ್ಯ ಎಲ್ಲವೂ ಕೂಡ ಸಿಗುತ್ತೆ. ಆದರೆ ಮಹಾಲಕ್ಷ್ಮಿ ಅಮ್ಮ ನಿಮ್ಮ ಮನೆಗೆ ಬಂದಿಲ್ಲ ಅಂದರೆ ನಿಮಗೆ ದಟ್ಟ ದರಿದ್ರ ಬರುತ್ತೆ, ಬಡತನ ಕಾಡುತ್ತೆ, ಹಣಕಾಸಿನ ಸಮಸ್ಯೆ ಬರುತ್ತೆ, ಮಾಡುತ್ತಿರುವಂಥ ಉದ್ಯೋಗದಲ್ಲಿ ನಷ್ಟ ಬರುತ್ತೆ. ಹಾಗಾದರೆ ಮಹಾಲಕ್ಷ್ಮಿ ತಾಯಿ ಯಾಕೆ ಶ್ರೀಮಂತರ ಮನೆಗೆ ಮಾತ್ರ ಹೋಗ್ತಾಳೆ, ಯಾಕೆ ಬಡವರ ಮನೆಗೆ ಬರಲ್ಲ? ಇದರ ಹಿಂದಿನ ರಹಸ್ಯ ಏನು? ಮಹಾಲಕ್ಷ್ಮಿ ತಾಯಿ ದೇವರಾಜ ಇಂದ್ರನಿಗೆ ತಾನು ಯಾರ ಮನೆಗೆ ಹೋಗ್ತೀನಿ, ಯಾರ ಮನೆಗೆ ಹೋಗೋದಿಲ್ಲ, ಯಾವ ತಪ್ಪು ಮಾಡಿದರೆ ಆ ಮನೆಯನ್ನು ಪ್ರವೇಶ ಮಾಡೋದಿಲ್ಲ ಅಂತ ತನ್ನ ರಹಸ್ಯವನ್ನು ತಿಳಿಸಿದ್ದಾಳೆ. ಅದರ ಬಗ್ಗೆ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹೌದು, ನೀವು ಗಮನಿಸಿರ್ಬೋದು ವೀಕ್ಷಕರೇ, ಶ್ರೀಮಂತರು ದಿನದಿಂದ ದಿನಕ್ಕೆ ಶ್ರೀಮಂತರಾಗ್ತಾ ಹೋಗ್ತಿದ್ದಾರೆ, ಬಡವರು ಬಡವರಾಗ್ತಾ ಹೋಗ್ತಿದ್ದಾರೆ. ಯಾಕಂದರೆ ಶ್ರೀಮಂತರ ಮನೆಗೆ ಮಹಾಲಕ್ಷ್ಮಿ ನೇರವಾಗಿ ಬರ್ತಾಳೆ, ಹಾಗೆ ಅದೇ ಮನೆಯಲ್ಲಿ ನೆಲೆಸ್ತಾಳೆ. ಆದರೆ ಬಡವರ ಮನೆಗೆ ಮಹಾಲಕ್ಷ್ಮಿ ತಾಯಿ ಬರೋದೇ ಇಲ್ಲ. ಒಂದು ವೇಳೆ ಬಂದರೂ ಕೂಡ ಇವ್ರು ಮಾಡುವಂಥ ಕೆಲವೊಂದು ತಪ್ಪಿನಿಂದ ಮಹಾಲಕ್ಷ್ಮಿ ತಾಯಿ ಅದೇ ದಿನ ಹೊರಟು ಹೋಗ್ತಾಳೆ. ಹಾಗಾದರೆ ಮಹಾಲಕ್ಷ್ಮಿ ತಾಯಿ ಕೆಲವೊಬ್ಬರ ಮನೆಗೆ ಮಾತ್ರ ಬಂದು ಸ್ಥಿರವಾಗಿ ನೆಲೆಸ್ತಾಳೆ, ಆದರೆ ಕೆಲವರ ಮನೆಗೆ ಬರೋದೇ ಇಲ್ಲ. ಹಾಗಾದರೆ ಇದರ ರಹಸ್ಯ ಏನು? ಮಹಾಲಕ್ಷ್ಮಿ ತಾಯಿ ಯಾರ್ಯಾರ ಮನೆಗೆ ಬರ್ತಾಳೆ, ಯಾರ ಮನೆಗೆ ಬರೋದಿಲ್ಲ? ಇದೇ ವಿಷಯದಲ್ಲಿ ದೇವರಾಜ ಇಂದ್ರ ಸ್ವಯಂ ಮಹಾಲಕ್ಷ್ಮಿ ತಾಯಿ ಹತ್ರ ಕೇಳ್ತಾನೆ, ನೀನು ಯಾಕೆ ಎಲ್ಲರ ಮನೆಗೆ ಹೋಗೋದಿಲ್ಲ, ಶ್ರೀಮಂತರಿಗೆ ಮಾತ್ರ ಯಾಕೆ ಅನುಗ್ರಹಿಸ್ತೀಯ, ಬಡವರ ಮನೆಗೆ ಯಾಕೆ ಹೋಗಲ್ಲ ಅಂದಾಗ ಮಹಾಲಕ್ಷ್ಮಿ ತಾಯಿ ತನ್ನ ರಹಸ್ಯವನ್ನು ತಿಳಿಸ್ತಾಳೆ. ಯಾರ ಮನೆಗೆ ಯಾಕೆ ಹೋಗೋದಿಲ್ಲ, ಯಾವ ತಪ್ಪನ್ನು ಮಾಡಿದರೆ ಅಂಥವರ ಮನೆಯಲ್ಲಿ ನಾನು ನೆಲೆಸೋದಿಲ್ಲ, ಅವರ ಮನೆಗೆ ಹೋಗೋದಿಲ್ಲ ಅನ್ನೋದನ್ನು ಅವಳು ಸ್ಪಷ್ಟವಾಗಿ ಹೇಳ್ತಾಳೆ. ಹಾಗಾದರೆ ಆ ಮಹಾಲಕ್ಷ್ಮಿ ತಾಯಿ ಹೇಳಿರುವಂತಹ ರಹಸ್ಯವನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಈ ತಪ್ಪನ್ನು ನಿಮ್ಮ ಮನೆಯಲ್ಲಿ ನೀವು ಮಾಡ್ತಾಯಿದ್ರೆ ನೀವು ಅರ್ಥ ಮಾಡ್ಕೋಬೇಕು, ಮಹಾಲಕ್ಷ್ಮಿ ತಾಯಿ ನಿಮ್ಮ ಮನೆಗೆ ಬರೋದಿಲ್ಲ. ಹೌದು, ಬಡವರು ಮಾಡ್ತಾ ಇರುವಂತಹ ಮುಖ್ಯ ಈ ತಪ್ಪುಗಳಿಂದ ಅವರ ಮನೆಗೆ ಮಹಾಲಕ್ಷ್ಮಿ ತಾಯಿ ಬರೋದಿಲ್ಲ. ಅಷ್ಟ ಐಶ್ವರ್ಯ ಇದ್ದರೆ ಮಾತ್ರ ನಿಮಗೆ ನೆಮ್ಮದಿ ಸಿಗುತ್ತೆ, ಅದನ್ನು ಅನುಗ್ರಹಿಸುವುದು ಮಹಾಲಕ್ಷ್ಮಿ ತಾಯಿ. ಹಾಗಾಗಿ ನಿಮಗೆ ಜೀವನದಲ್ಲಿ ಅಂದ್ಕೊಂಡ ಎಲ್ಲ ಸುಖ, ಶಾಂತಿ, ನೆಮ್ಮದಿ, ಅಭಿವೃದ್ಧಿ ಎಲ್ಲವೂ ಕೂಡ ಆಗಬೇಕಂದ್ರೆ ತಾಯಿ ಮಹಾಲಕ್ಷ್ಮಿಯ ಅನುಗ್ರಹ ಬೇಕು. ಮಹಾಲಕ್ಷ್ಮಿ ಅನುಗ್ರಹ ಬೇಕಂದರೆ ಮಹಾಲಕ್ಷ್ಮಿ ತಾಯಿ ನಿಮ್ಮ ಮನೆಗೆ ಬರಬೇಕು. ವೀಕ್ಷಕರೇ, ಮೊದಲೇದಾಗಿ ಮಹಾಲಕ್ಷ್ಮಿ ತಾಯಿಯ ಅನುಗ್ರಹ ನಿಮಗೆಲ್ಲರಿಗೂ ಇರಲಿ. ಹಾಗಾಗಿ ಕಮೆಂಟ್ ಬಾಕ್ಸ್ನಲ್ಲಿ ಅಮ್ಮ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಾರಮ್ಮ ಅಂತ ಕಮೆಂಟ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರಿಗೆ ವಿಡಿಯೋವನ್ನು ಶೇರ್ ಮಾಡಿ, ಅವರಿಗೂ ಕೂಡ ತುಂಬ ಅನುಕೂಲ ಆಗುತ್ತೆ. ಮೊದಲ ಬಾರಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಮಂದಿ ಕೇಳ್ತಿದ್ದೀರಿ ಕಾಂಟ್ಯಾಕ್ಟ್ ನಂಬರ್ ಕೊಡಿ ಸರ್ ಅಂತ. ಹಾಗಾಗಿ ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿದ್ದೀವಿ, ಅಂದರೆ ವಾಟ್ಸಪ್ ನಂಬರು ನೋಡ್ಬೋದು, ಇವಾಗ ಸ್ಕ್ರೀನಲ್ಲಿ ಬರ್ತಿದೆ. ಇದೇ ವಾಟ್ಸಪ್ ನಂಬರಿಗೆ ನೀವು ನಿಮ್ಮ ಯಾವುದೇ ಸಮಸ್ಯೆಯಿಂದ ನೀವು ಎದುರಿಸ್ತಿದ್ರು ಕೂಡ ಅದನ್ನು ಮೆಸೇಜ್ ಮಾಡಿ ತಿಳಿಸ್ಕೊಡಿ. ನಿಮಗೆ ನಾವು ಪರ್ಮನೆಂಟ್ ಶಾಶ್ವತವಾದ ಪರಿಹಾರವನ್ನು ಕೊಡ್ತೀವಿ. ಯಾವುದೇ ಸಮಸ್ಯೆ ಇರ್ಬೋದು ಅದನ್ನು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ಕಾಲ್ ಮಾಡೋಕ್ಕೆ ಹೋಗಬೇಡಿ. ವಾಟ್ಸಪ್ ಮೆಸೇಜ್ ಮಾಡಿ, ಯಾವುದೇ ಸಮಸ್ಯೆ ಇರ್ಬೋದು ನಿಮಗೆ ಖಂಡಿತವಾಗಿ ನಿಮಗೆ ಶಾಶ್ವತವಾದ ಪರಿಹಾರವನ್ನು ಕೊಡ್ತೀವಿ. ಹಾಗಾಗಿ ಈ ನಂಬರಿಗೆ ನೀವು ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ತಪ್ಪಾದ ನಂಬರನ್ನು ಡಯಲ್ ಮಾಡಬೇಡಿ, ಮೆಸೇಜ್ ಮಾಡಬೇಡಿ. ಕರೆಕ್ಟಾಗಿ ನೋಡ್ಕೊಳ್ಳಿ, ನಂಬರನ್ನು ಸರಿಯಾಗಿ ನೋಟ್ ಮಾಡಿಕೊಂಡು ಸೇವ್ ಮಾಡಿಕೊಂಡು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ನಿಮ್ಮ ಹೆಸರು ಜೊತೆಗೆ ಏನು ಸಮಸ್ಯೆ ಇದೆ ಅದನ್ನು ಬ್ರೀಫಾಗಿ ಬರೆದು ಕಳಿಸಿದರೆ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ. ಯಾವುದೇ ಸಮಸ್ಯೆ ನೀವು ಎದುರಿಸ್ತಿದ್ರು ಕೂಡ ಅದಕ್ಕೆ ನಿಮಗೆ ಶಾಶ್ವತವಾದ ಪರಿಹಾರವನ್ನು ಕೊಡ್ತೀವಿ. ವೀಕ್ಷಕರೇ, ಮಹಾಲಕ್ಷ್ಮಿ ತಾಯಿ ಸಂಪತ್ತಿನ ದೇವರು. ಹೌದು, ಮಹಾಲಕ್ಷ್ಮಿ ತಾಯಿ ಅನುಗ್ರಹ ಇದ್ದರೆ ಮಾತ್ರ ನೀವು ಜೀವನದಲ್ಲಿ ಯಶಸ್ಸನ್ನು ಪಡೀಲಿಕ್ಕೆ ಸಾಧ್ಯ, ಅಷ್ಟ ಐಶ್ವರ್ಯವನ್ನು ಪಡೀಲಿಕ್ಕೆ ಸಾಧ್ಯ. ಕೇವಲ ಹಣ ಮಾತ್ರ ಅಲ್ಲ, ಆರೋಗ್ಯದಿಂದ ಹಿಡಿದು ಎಲ್ಲ ರೀತಿಯ ಸುಖ, ಶಾಂತಿ, ನೆಮ್ಮದಿ ಕೂಡ ಮಹಾಲಕ್ಷ್ಮಿ ತಾಯಿಯ ಅನುಗ್ರಹದಿಂದ ಮಾತ್ರ ಸಿಗೋದು. ಹಾಗಾಗಿ ಮಹಾಲಕ್ಷ್ಮಿ ತಾಯಿಯ ಅನುಗ್ರಹ ನಿಮಗೆ ಬೇಕಂದರೆ ನೀವು ಈ ತಪ್ಪನ್ನು ಮಾಡಬಾರ್ದು. ಯಾವ ತಪ್ಪುಗಳನ್ನು ಮಾಡಿದರೆ ಮಹಾಲಕ್ಷ್ಮಿ ತಾಯಿ ನಿಮ್ಮ ಮನೆಯಿಂದ ಹೊರಟೋಗ್ತಾಳೆ ಅದನ್ನು ಅವಳು ಸ್ವಯಂ ಆಗಿ ದೇವರಾಜ ಇಂದ್ರನಿಗೆ ತಿಳಿಸ್ಕೊಟ್ಟಿದ್ದಾಳೆ. ಹಾಗಾದರೆ ಆ ತಪ್ಪುಗಳು ಯಾವುದನ್ನು ನೋಡೋಣ. ಮೊದಲನೇದಾಗಿ ಸಾಯಂಕಾಲ ಸಮಯದಲ್ಲಿ, ಅಂದರೆ ಸಂಜೆ ಸಮಯದಲ್ಲಿ, ಸೂರ್ಯಾಸ್ತ ಸಮಯದಲ್ಲಿ ನೀವು ಉಗುರನ್ನು ಕತ್ತರಿಸಬಾರ್ದು. ಹೌದು, ನಿಮ್ಮ ಉಗುರನ್ನು ಸಂಜೆ ಸಮಯದಲ್ಲಿ ನೀವು ಕತ್ತರಿಸಬಾರ್ದು. ಅದೇ ರೀತಿಯಾಗಿ ತುಂಬ ಮಂದಿ ಮಾಡುವಂಥ ತಪ್ಪು ಸಂಜೆ ಸಮಯದಲ್ಲಿ ಮಲಗೋದು. ಹೌದು, ನೀವು ಬಡವರನ್ನ ಕೇಳಿ ನೋಡಿ, ತುಂಬ ದರಿದ್ರತೆ ಬರ್ತಾಯಿದೆ, ಹಣಕಾಸಿನ ಸಮಸ್ಯೆ ಬರ್ತಿದೆ ಅಂಥವ್ರನ್ನ ಕೇಳಿ ನೋಡಿ, ಅವ್ರು ಹೇಳ್ತಾರೆ ಸಂಜೆ ಅವರು ಮಲಗಿರ್ತಾರೆ. ಸಂಜೆ 4 ಗಂಟೆ ನಂತರ ಯಾವುದೇ ಕಾರಣಕ್ಕೂ ಮಲಗಿರಬಾರ್ದು. ಯಾಕಂದರೆ ಮಹಾಲಕ್ಷ್ಮಿ ತಾಯಿ ಬರುವಂಥ ಸಮಯ ಬೆಳಗ್ಗೆ ಸೂರ್ಯೋದಯ ಸಮಯದಲ್ಲಿ ಮತ್ತು ಸಂಜೆ ಸೂರ್ಯಾಸ್ತ ಸಮಯದಲ್ಲಿ ಮಹಾಲಕ್ಷ್ಮಿ ತಾಯಿ ಬರ್ತಾಳೆ. ಹಾಗಾಗಿ ಈ ಸಮಯದಲ್ಲಿ ಮಲಗಿದರೆ ಯಾವುದೇ ಕಾರಣಕ್ಕೂ ತಾಯಿಗೆ ಇಷ್ಟ ಆಗಲ್ಲ, ಅಂಥವರ ಮನೆಯನ್ನು ತಾಯಿ ಪ್ರವೇಶ ಮಾಡಲ್ಲ. ಹಾಗಾಗಿ ಸಂಜೆ ಮಲಗಬಾರ್ದು. ಸಂಜೆ ಮಲಗಿದವರಿಗೆ ಹಣಕಾಸಿನ ಸಮಸ್ಯೆ ಜೊತೆಗೆ ವಿಶೇಷವಾದ ಬೇರೆ ಅಂತ ಕಾಯಿಲೆಗಳು ಕೂಡ ಬರ್ತವೆ. ಹಾಗಾಗಿ ಸಂಜೆ ಸಮಯದಲ್ಲಿ ಮಲಗಬಾರ್ದು. ಅದೇ ರೀತಿಯಾಗಿ ಪೊರಕೆಯನ್ನು ಒದೆಬಾರ್ದು. ಹೌದು,
ಪೊರಕೆ ಏನೋ ಕಸವನ್ನು ಗುಡಿಸ್ತೀವಿ, ಪೊರಕೆಯನ್ನು ಒದಿಬಾರ್ದು. ಇದು ಶನಿದೇವರ ಆಯುಧ ಅಂತ ಕರೀತಾರೆ. ಸೊ ಹಾಗಾಗಿ ಇಲ್ಲಿ ಪೊರಕೆಯನ್ನು ನೀವು ಯಾವುದೇ ಕಾರಣಕ್ಕೂ ಒದಿಬಾರ್ದು. ನಮ್ಮ ಮನೆ ಅಂಗಳ ಎಲ್ಲವನ್ನ ಗುಡಿಸಿ ಮನೆಯನ್ನು ಶುದ್ಧ ಆಗಿಡಲಿಕ್ಕೆ ಪೊರಕೆ ಸಹಾಯ ಮಾಡುತ್ತೆ. ಹಾಗಾಗಿ ಅದಕ್ಕೆ ಅದರದ್ದೇ ಆದ ಒಂದು ಬೆಲೆ ಇದೆ. ಅದನ್ನು ನಾವು ಯಾವುದೇ ಕಾರಣಕ್ಕೂ ತುಳಿದು ಅವಮಾನ ಮಾಡಬಾರ್ದು. ಸೊ ಈ ರೀತಿಯಾಗಿ ಮಾಡಿದರೆ ನಿಮಗೆ ಲಕ್ಷ್ಮಿ ಅನುಗ್ರಹ ಸಿಗೋದಿಲ್ಲ. ಇದಾದ ನಂತರ ತುಂಬ ಮಂದಿ ಮನೆಯಲ್ಲಿ ಮಾಡ್ತಿರುವಂಥ ಇನ್ನೊಂದು ತಪ್ಪು, ನಿಂತಿರುವ ಮಹಾಲಕ್ಷ್ಮಿಯನ್ನು ಪೂಜೆ ಮಾಡುವಂಥದ್ದು. ಹೌದು, ಮಹಾಲಕ್ಷ್ಮಿ ಚಂಚಲೆ ಅಂತಾರೆ, ಅಂದರೆ ನಿಂತಲ್ಲೇ ನಿಲ್ಲಲಾಳು. ಅಂಥ ಸಂದರ್ಭದಲ್ಲಿ ನೀವು ನಿಂತಿರುವ ಮಹಾಲಕ್ಷ್ಮಿ ಫೋಟೋವನ್ನು ಪೂಜೆ ಮಾಡಿದರೆ ಶಾಸ್ತ್ರಗಳಲ್ಲಿ ಉಲ್ಲೇಖವಾಗಿರುವ ಪ್ರಕಾರ ಅಂತಹ ಮನೆಗಳಲ್ಲಿ ತಾತ್ಕಾಲಿಕವಾಗಿ ಮಹಾಲಕ್ಷ್ಮಿ ನೆಲೆಸ್ತಾಳೆ. ಅಂದರೆ ಸ್ವಲ್ಪ ಸಮಯದವರೆಗೆ ಮಾತ್ರ ನೆಲೆಸ್ತಾಳೆ. ಯಾಕಂದರೆ ಕುಳಿತಿರುವ ಫೋಟೋವನ್ನು ಪೂಜೆ ಮಾಡಬೇಕು. ಆವಾಗ ಆ ಮನೆಯಲ್ಲಿ ದೀರ್ಘಕಾಲದವರೆಗೆ ಮಹಾಲಕ್ಷ್ಮಿ ನೆಲೆಸ್ತಾಳೆ, ಅನುಗ್ರಹ ಮಾಡ್ತಾಳೆ. ಹಾಗಾಗಿ ನಿಮ್ಮ ಮನೆಯಲ್ಲಿ ದೇವರ ಕೋಣೆಯಲ್ಲಿ ಇವತ್ತೇ ಚೆಕ್ ಮಾಡಿ. ಒಂದು ವೇಳೆ ನಿಮ್ಮ ಮಹಾಲಕ್ಷ್ಮಿ ಫೋಟೋ ನಿಂತಿರೋ ಫೋಟೋ ಆದರೆ ಕೂಡಲೇ ತೆಗೆದು ಕುಳಿತಿರುವಂತಹ ಮಹಾಲಕ್ಷ್ಮಿ ಫೋಟೋವನ್ನು ಅಲ್ಲಿ ನೀವು ಹಾಕಬೇಕಾಗತ್ತೆ. ಮಹಾಲಕ್ಷ್ಮಿ ತಾಯಿ ಮನೆಗೆ ಬರಬೇಕಾದ್ರೆ ಮನೆ ಶುದ್ಧತೆ ಇರಬೇಕು, ಮತ್ತು ಮುಖ್ಯವಾಗಿ ಮನೆಯ ಮುಖ್ಯ ದ್ವಾರ ತೆರೆದಿರಬೇಕು ಅಂತ ಮಹಾಲಕ್ಷ್ಮಿ ಹೇಳ್ತಾಳೆ. ಬೆಳಗ್ಗೆ ಸೂರ್ಯೋದಯ ಸಮಯ ಮತ್ತು ಸಂಜೆ ಸೂರ್ಯಾಸ್ತ ಸಮಯ, ಎರಡು ಸಮಯದಲ್ಲಿ ಮಹಾಲಕ್ಷ್ಮಿ ಮನೆಗೆ ಬರ್ತಾಳೆ. ಇಂಥ ಸಂದರ್ಭದಲ್ಲಿ ನೀವು ಮುಖ್ಯ ದ್ವಾರ ಏನಿದೆ ಮನೆಯದು ಅದು ತೆರೆದಿರಬೇಕಾಗುತ್ತೆ. ಆವಾಗ ಮಾತ್ರ ಮಹಾಲಕ್ಷ್ಮಿ ತಾಯಿ ಒಳಗೆ ಬರೋಕ್ಕೆ ಸಾಧ್ಯ ಆಗುತ್ತೆ. ಶಾಸ್ತ್ರದಲ್ಲಿ ಇನ್ನೊಂದು ಉಲ್ಲೇಖ ಇದೆ, ಮನೆಯ ಬಾಗಿಲನ್ನು ದಡಾರನೆ ಅಂತ ಹಾಕಬಾರ್ದು, ಅದನ್ನು ಮೆಲ್ಲ ಹಾಕಬೇಕು. ಅಂದರೆ ಬಾಗಿಲನ್ನು ಹಾಕಬೇಕಾದ್ರೆ ಶಬ್ದ ಬರಬಾರ್ದು. ಹೌದು, ಶಬ್ದ ಬರುವಂತೆ ಜೋರಾಗಿ ನೀವು ಬಾಗಿಲನ್ನು ಹಾಕಿದರೆ ಅದು ಮಹಾಲಕ್ಷ್ಮಿಗೆ ಇಷ್ಟ ಆಗಲ್ಲ. ಅಂಥ ಮನೆಯಲ್ಲಿ ಮಹಾಲಕ್ಷ್ಮಿ ನೆಲೆಸೋದಿಲ್ಲ, ಮನೆ ಬಿಟ್ಟು ಹೋಗ್ತಾಳೆ. ಇದನ್ನು ನೀವು ಗಮನಿಸಬೇಕಾಗಿರುವಂಥದ್ದು. ಇದಾದ ನಂತರ ಮನೆಯಲ್ಲಿ ಶುದ್ಧತೆ, ಇದನ್ನು ಇಂದ್ರನಿಗೆ ಮಹಾಲಕ್ಷ್ಮಿ ತಾಯಿ ಸ್ವಯಂ ಹೇಳ್ತಾಳೆ. ಯಾರ ಮನೆಯಲ್ಲಿ ಶುದ್ಧತೆ ಇರೋದಿಲ್ಲ, ಕಸ ಗುಡಿಸೋದಿಲ್ಲ, ನೆಲ ಒರೆಸೋದಿಲ್ಲ, ಅಡುಗೆ ಮನೆಯಲ್ಲಿ ಪಾತ್ರೆ ತೊಳೆಯದೆ ಅಲ್ಲೇ ಬಿದ್ದಿರುತ್ತೆ ಬೇಸಿನಲ್ಲಿ, ಅದೇ ರೀತಿಯಲ್ಲಿ ಮನೆ ತುಂಬ ಜೇಡರ ಬಲೆ ಇರುತ್ತೆ, ಜೊತೆಗೆ ಕಸ ಕಡ್ಡಿಗಳು ಅಲ್ಲಲ್ಲೇ ಮೂಲೆಯಲ್ಲಿ ರಾಶಿಯಾಗಿರುತ್ತೆ, ಮನೆ ಎಲ್ಲಿ ನೋಡಿದರೂ ಸ್ಮೆಲ್ ಬರ್ತಿರುತ್ತೆ, ಬ್ಯಾಡ್ ಸ್ಮೆಲ್ಲು. ಇಂಥ ಮನೆಗಳಲ್ಲಿ ನಾನು ಯಾವುದೇ ಕಾರಣಕ್ಕೂ ನೆಲೆಸೋದಿಲ್ಲ ಅಂತ ಲಕ್ಷ್ಮಿ ಹೇಳ್ತಾಳೆ. ಅದೇ ರೀತಿಯಲ್ಲಿ ಮನೆಯಲ್ಲಿ ಜಗಳ ಆಗ್ತಿದ್ರೆ, ಕಿರಿಕಿರಿ ಆಗ್ತಿದ್ರೆ, ಇಂಥ ಮನೆಯಲ್ಲಿ ಎಲ್ಲಿ ಅಶುದ್ಧ ಇರುತ್ತೆ ಅಲ್ಲಿ ನಾನು ನೆಲೆಸಲ್ಲ, ನನ್ನ ಬದಲಾಗಿ ದರಿದ್ರ ದೇವತೆ ಅಲ್ಲಿ ನೆಲೆಸ್ತಾಳಂತ ಸ್ವಯಂ ಮಹಾಲಕ್ಷ್ಮಿ ಹೇಳಿರ್ತಾಳೆ. ಹಾಗಾಗಿ ನಿಮ್ಮ ಮನೆಯಲ್ಲಿ ನಿಮಗೆ ಬಡತನ ದರಿದ್ರತೆ ಬರ್ತಿದೆ ಅಂದರೆ ನೀವು ಗಮನಿಸಬೇಕು. ನಿಮ್ಮ ಮನೆ ಎಷ್ಟು ಶುದ್ಧ ಆಗಿದೆ ಅನ್ನೋದನ್ನು ನೀವು ನೋಡಬೇಕು. ಎಷ್ಟು ಶುದ್ಧವಾಗಿ ನೀವು ಮನೆಯನ್ನು ಇಟ್ಕೊಳ್ತೀರಿ, ನಿಮಗೆ ಬಡತನ ಇರಲಿ ಏನೇ ಇರಲಿ, ಆದರೆ ಮನೆಯನ್ನು ನೀವು ಎಷ್ಟು ಶುದ್ಧವಾಗಿ ಇಟ್ಕೊಳ್ತೀರಿ ಆವಾಗ ಮಾತ್ರ ನಿಮಗೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬರೋಕ್ಕೆ ಸಾಧ್ಯ ಆಗುತ್ತೆ. ಇದು ನಾನು ಹೇಳ್ತಾ ಇಲ್ಲ, ಸ್ವಯಂ ಮಹಾಲಕ್ಷ್ಮಿ ದೇವರಾಜ ಇಂದ್ರನಿಗೆ ಹೇಳಿರುವಂಥದ್ದು. ಹಾಗಾಗಿ ನಿಮ್ಮ ಮನೆಯನ್ನು ನೀವು ಶುದ್ಧವಾಗಿ ಇಟ್ಕೋಬೇಕು. ಅದೇ ರೀತಿ ವೀಕ್ಷಕರೇ, ಹೆಣ್ಣು ಮಕ್ಕಳು ಮನೆಯ ಯಜಮಾನಿ ಆಗಿರ್ತಾಳೆ. ಅಕ್ಕ, ತಂಗಿ, ಅಮ್ಮ, ಹೆಂಡತಿ ಎಲ್ಲರೂ ಕೂಡ ಮನೆಯ ಮಹಾಲಕ್ಷ್ಮಿ ಅಂತ ಕರೀತಾರೆ. ಯಾಕಂದರೆ ಮನೆಯ ಎಲ್ಲ ಜವಾಬ್ದಾರಿ ತಗೊಂಡು ಮನೆಯನ್ನು ಬೆಳಗಿಸುವುದು ಕೂಡ ಹೆಣ್ಣು. ಮನೆಯನ್ನು ಸ್ವರ್ಗ ಮಾಡೋದು ನರಕ ಮಾಡೋದು ಎರಡು ಕೂಡ ಹೆಣ್ಣಿನ ಕೈಯಲ್ಲಿದೆ. ಮನೆಯಲ್ಲಿ ಸುಖ ಶಾಂತಿ ಇರಬೇಕಂದ್ರೆ ಹೆಣ್ಣು ಮಕ್ಕಳು ಮುಖ್ಯವಾಗಿ ಇಲ್ಲಿ ಕಾರಣರಾಗಿರ್ತಾರೆ. ಹಾಗಾಗಿ ಮಹಾಲಕ್ಷ್ಮಿ ಅಂತ ಹೆಣ್ಣು ಮಕ್ಕಳಿಗೆ ಹೇಳ್ತಾರೆ. ಆದರೆ ಸಾಕಷ್ಟು ಹೆಣ್ಣು ಮಕ್ಕಳು ಇದೀಗ ಶಾಸ್ತ್ರಕ್ಕೆ ವಿರುದ್ಧವಾಗಿ ವರ್ತಿಸ್ತಿದ್ದಾರೆ. ಹಣವನ್ನು ಅನಗತ್ಯವಾಗಿ ಖಾಲಿ ಮಾಡ್ತಿದ್ದಾರೆ, ಅನಗತ್ಯವಾಗಿ ದ್ವೇಷ, ಹೊಟ್ಟೆ ಕಿಚ್ಚು ಮಾಡ್ತಿದ್ದಾರೆ, ಅಪವಿತ್ರರಾಗಿರ್ತಾರೆ, ಹಿರಿಯರನ್ನು ಗೌರವದಿಂದ ನೋಡಲ್ಲ. ಹಾಗಾಗಿ ಅಂಥವರ ಮನೆಗೆ ಕೂಡ ನಾನು ಪ್ರವೇಶ ಮಾಡಲ್ಲ ಅಂತ ಲಕ್ಷ್ಮಿ ಹೇಳಿರ್ತಾಳೆ. ಮನೆಯ ಮುಖ್ಯ ದ್ವಾರದ ಮೇಲೆ ಅಂದರೆ ಹೊಸ್ತಿಲ ಮೇಲೆ ಹೊಸ್ತಿಲನ್ನು ತುಳಿಬಾರ್ದು ಮತ್ತು ಹೊಸ್ತಿಲ ಮೇಲೆ ನಿಂತಿರಬಾರ್ದು. ಇದು ಕೂಡ ಇಂಥ ಮನೆಗಳಲ್ಲಿ ಮಹಾಲಕ್ಷ್ಮಿ ಬರೋದಿಲ್ಲ ಅಂತ ಹೇಳ್ತಾಳೆ. ಸೊ ಯಾರೇ ಆಗಲಿ ಮನೆಯ ಮುಖ್ಯ ದ್ವಾರದ ಹೊಸ್ತಿಲ ಮೇಲೆ ನಿಂತ್ಕೊಂಡಿದ್ರೆ ಅಥವಾ ಹೊಸ್ತಿಲನ್ನು ತುಳಿದ್ರೆ ತಕ್ಷಣ ನೀವು ಆ ರೀತಿ ಮಾಡಬಾರ್ದಂತ ಅವರಿಗೆ ಎಚ್ಚರಿಸಬೇಕಾಗುತ್ತೆ. ಯಾಕಂದರೆ ಅಂತಹ ಮನೆಗಳಿಗೆ ಮಹಾಲಕ್ಷ್ಮಿ ಪ್ರವೇಶ ಮಾಡೋದಿಲ್ಲ. ಅದೇ ರೀತಿಯಾಗಿ ಯಾರ ಮನೆಯಲ್ಲಿ ಹೆಣ್ಣಿಗೆ ಗೌರವ ಕೊಡೋದಿಲ್ಲ ಅಂಥವರ ಮನೆಗೆ ಕೂಡ ನಾನು ಪ್ರವೇಶ ಮಾಡೋದಿಲ್ಲ ಅಂತ ಹೇಳ್ತಾರೆ. ಯಾವ ಮನೆಯಲ್ಲಿ ಗಲಾಟೆ ದ್ವೇಷ ಆಗ್ತಿರುತ್ತೆ, ಹೆಣ್ಣು ಮಕ್ಕಳಿಗೆ ಗೌರವ ಸಿಗೋದಿಲ್ಲ, ಅಂಥ ಮನೆಯಲ್ಲಿ ನಾನು ನೆಲೆಸೋದಿಲ್ಲ ಅಂತ ಮಹಾಲಕ್ಷ್ಮಿ ಹೇಳಿರ್ತಾಳೆ. ಹಾಗಾಗಿ ಇದರ ಬಗ್ಗೆ ಕೂಡ ನೀವು ಗಮನಿಸಬೇಕಾಗುತ್ತೆ. ಅದೇ ರೀತಿಯಾಗಿ ಯಾರ ಮನೆಯಲ್ಲಿ ಗಲಾಟೆ ಮಾಡಿ ಉಪವಾಸ ಮಾಡಿ ಮಲಗಿರ್ತಾರೆ ಅಂಥ ಮನೆಯಲ್ಲಿ ಕೂಡ ನಾನು ನೆಲೆಸೋದಿಲ್ಲ ಅಂತ ಲಕ್ಷ್ಮಿ ಹೇಳಿರ್ತಾಳೆ. ಹಾಗಾಗಿ ನಿಮ್ಮ ಮನೆಯಲ್ಲಿ ದರಿದ್ರತೆ ಬಂದರೆ, ಬಡತನ ಬರ್ತಿದ್ರೆ, ಶ್ರೀಮಂತಿಗೆ ಬರ್ತಾ ಇಲ್ಲ ಅಂದರೆ, ಖರ್ಚು ವೆಚ್ಚ ಜಾಸ್ತಿ ಆಗ್ತಿದ್ರೆ ಇದಿಷ್ಟು ಅಂಶವನ್ನು ನೀವು ನೋಡಬೇಕಾಗತ್ತೆ. ತಪ್ಪೇನಾದರೂ ನಡೀತಿದ್ರೆ ತಕ್ಷಣ ಅದನ್ನು ಸರಿ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಸಾಕಷ್ಟು ಮನೆಯಲ್ಲಿ ಶುದ್ಧತೆ ಇದ್ದರೆ ಮಾತ್ರ ಲಕ್ಷ್ಮಿ ಬರ್ತಾಳೆ. ಹಾಗಾಗಿ ಪ್ರತಿದಿನ ನೀವು ಬೆಳಗ್ಗೆ ನೆಲ ಒರೆಸಬೇಕಾದ್ರೆ ನೀರಿಗೆ ಸ್ವಲ್ಪ ಅರಶಿನ ಮತ್ತು ಉಪ್ಪನ್ನು ಹಾಕಿ ಸ್ವಲ್ಪ ಹಾಕಿದರೆ ಸಾಕು. ಅದನ್ನು ಹಾಕಿ ನೆಲ ಒರೆಸಿದರೆ ಮನೆ ಶುದ್ಧ ಆಗಿರುತ್ತೆ, ಆರೋಗ್ಯವಾಗಿರ್ಬೋದು. ಜೊತೆಗೆ ಮಹಾಲಕ್ಷ್ಮಿ ಕೂಡ ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸ್ತಾಳೆ.
ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾದರೆ ನಿಮ್ಮ ಕುಟುಂಬದವರಿಗೆ, ಸ್ನೇಹಿತರಿಗೆ ಶೇರ್ ಮಾಡಿ. ಕಾಮೆಂಟ್ ಬಾಕ್ಸ್ನಲ್ಲಿ ಅಮ್ಮ ಮಹಾಲಕ್ಷ್ಮಿ ಮನೆಗೆ ಬಾ ಅಂತ ಕಮೆಂಟ್ ಮಾಡಿ. ಜೊತೆಗೆ ವಿಡಿಯೋವನ್ನು ಲೈಕ್ ಮಾಡಿ. ಜೊತೆಗೆ ಇದೇ ರೀತಿಯಂಥ ಉಪಯುಕ್ತ ಮಾಹಿತಿಯನ್ನು ಪ್ರತಿದಿನ ಅಪ್ಲೋಡ್ ಮಾಡ್ತೀವಿ. ಸೊ ಅದು ಮಿಸ್ ಆಗಬಾರ್ದಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.